ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಬ್ಯಾಂಗ್ಳೂರಲ್ಲಿದ್ದೀವಿ. ಸೊ ಈಗ ನಾನು ಸಕಲೇಶ್ವರಕ್ಕೆ ಹೊರಡ್ತಾ ಇದ್ದೀನಿ. ಸೊ ಹೋಗೋದಕ್ಕೂ ಮುಂಚೆ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡೋ ಕೆಲಸ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳು ಕಾರನ್ನು ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಮೆಜೆಸ್ಟಿಕಲ್ಲಿ. ಸೊ ಊರಿಗೆ ಹೋಗಬೇಕಿತ್ತು, ಆನ್ ದ ವೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ನಮಗೆ ತುಂಬ ಅಗತ್ಯವಾಗಿರೋ ಒಂದು ವಸ್ತು ಬೇಕಿತ್ತು. ಸೊ ಅದು ಹಾಸನಲ್ಲಿ ತುಂಬ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ಬ್ಯಾಂಗ್ಳೂರಿಗೆ ಬಂದಿದ್ವಲ್ಲ, ಸೊ ಇಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ. ಹಾಗಾಗಿ ನಾನು ನನ್ನ ಮಗಳು ಈಗ ಕಾರ್ ಬುಕ್ ಮಾಡಿಕೊಂಡು ಮಲ್ಲೇಶ್ವರಂ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗ್ ಟೈಮಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಬಟ್ ಶಾಪಿಂಗಲ್ಲಿ ಏನು ತೊಗೊಂಡೆ ಅಂತ ಖಂಡಿತ ನಾನು ನಿಮಗೆ ಮಿಸ್ ಮಾಡಲ್ಲ. ತುಂಬ ಏನು ಯಾವುದೇ ಥರ ಒಂದು ದೊಡ್ಡ ಶಾಪಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇಲ್ಲ. ಬಡ್ಜೆಟ್ ಕಮ್ಮಿನೇ, ಬಟ್ ನಮಗೆ ಏನು ಅವಶ್ಯಕತೆ ಇದೆಯೋ ಥಿಂಗ್ಸನ್ನು ತರೋದಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ. ನೋಡೋಣ ಅದು ಸಿಗುತ್ತಾ, ನಾನು ತೊಗೊಂಡು ಊರಿಗೆ ಹೋಗ್ತೀನ ಅಂತ. ಸೊ ಆನ್ ದ ವೇ ಹೋಗ್ತಿದ್ವಲ್ಲ ಅಂತ ಹೇಳಿ, ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ಮಲ್ಲೇಶ್ವರಂ ಕಡೆಗೆ ಹೊರಟಿದ್ದೀವಿ. ಸೊ ಅಮ್ಮನ ಮನೆಗೆ ಬಂದಾಗೆಲ್ಲ ಡೈರೆಕ್ಟು ಮೆಟ್ರೋ ಹತ್ತಿ ಮನೆಗೆ ಹೋಗಿ ಮತ್ತು ಬಸ್ ಹತ್ಕೊಂಡು ನಾವು ನಮ್ಮೂರು ತಲುಪಿಬಿಡ್ತೀವಿ. ಇತ್ತೀಚೆಗೆ ನಾನು ಯಾವುದೇ ಶಾಪಿಂಗ್ಗೆ ಹೋಗ್ತಿಲ್ಲ. ಯಾಕಂತಂದರೆ ಸ್ವಲ್ಪ ಕಮಿಟ್ಮೆಂಟ್ಗಳು, ಜವಾಬ್ದಾರಿಗಳು ಜಾಸ್ತಿ ಇದೆ. ಹಾಗಾಗಿ ನಾನು ಯಾವುದೇ ಶಾಪಿಂಗ್ ಮಾಡ್ತಿಲ್ಲ. ಬಟ್ ಈಗ ಏನೋ ಒಂದು ಪ್ಲ್ಯಾನ್ ಆಗಿದೆ. ಸೊ ಲೈಫಲ್ಲಿ ನಾವೆಲ್ಲ ಒಂದು ಕಡೆ ಟ್ರಿಪ್ ಹೋಗಬೇಕು, ದೊಡ್ಡದಾಗಿ ಒಂದು ಟ್ರಿಪ್ ಮಾಡಬೇಕಂತ ಹೇಳಿ ಅಂದ್ಕೋತಾ ಇದ್ದೀವಿ ಮನಸ್ಸಲ್ಲಿ. ಬಟ್ ಅದು ಸಕ್ಸಸ್ ಆಗಲಿ ಅಂತ ಈಗಲಿಂದನೇ ನಮ್ಮ ಪ್ರಯತ್ನನ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ಗಳು ಮಾಡಬೇಕಲ್ವ. ಸೊ ಈಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ನಾನು ಬಸ್ಸಲ್ಲಿ ಕೂತ್ಕೊಂಡು ವಡಾಪಾವ್ ತಿಂತಾಯಿದ್ವಿ, ನಾನು ನನ್ನ ಮಗಳು. ಸೊ ಇಲ್ಲಿಂದ ನಾವಿಬ್ಬರು ಮೈಸೂರಿಗೆ ಹೋಗಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತೀವಿ. ಸೊ ಇದು ನಾವಿಷ್ಟು ಬ್ಯಾಂಗ್ಳೂರಿಗೆ ಹೋಗಿ ಬರುವಾಗ ಆದಂತಹ ಒಂದು ವೀಡಿಯೋಸ್ಗಳು. ಶಾಪಿಂಗ್ ಟೈಮಲ್ಲಿ ವೀಡಿಯೋಸ್ ಮಾಡೋದಕ್ಕೆ ನಾನು ತುಂಬ ಬಾರ್ಗೇನ್ ಮಾಡ್ತಿದ್ದೆ, ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಈಗ ಬಸ್ಸು ಹೊರಟಿದೆ. ತುಂಬ ಮಳೆ ಬರ್ತಿತ್ತು ಬ್ಯಾಂಗ್ಳೂರಲ್ಲಿ ಸಹ, ಹಾಗಾಗಿ ನಿಮಗೆ ಅದೊಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಮಗೆ ಬ್ಯಾಂಗ್ಳೂರಲ್ಲಿ ಮಳೆ ಬರುವಾಗ ಅದೇನು ಅತಿಶಯ ಅಂತ ಅನಿಸಲ್ಲ. ಯಾಕಂದರೆ ನಾವಿರೋದು ಮಳೆ ಊರಲ್ಲೇ ಅಲ್ವಾ. 24 ಅವರ್ಸ್ ಮಳೆ ಬರೋ ಊರಲ್ಲಿ ಇದ್ದು ಅಭ್ಯಾಸ ಆಗೋಗಿದೆ. ಬಟ್ ಬ್ಯಾಂಗ್ಳೂರವ್ರಿಗೆ ಏನೋ ಒಂಥರ ಖುಷಿ ಇರುತ್ತೆ, ಮಳೆ ಬರ್ತಿದೆ ಅಂತ. ಬಟ್ ಇದು ಸಕಲೇಶ್ವರದಲ್ಲಿ ವಾಸ ಇರೋರಿಗೆ ಕಾಮನ್ ಆಗಿರುತ್ತೆ. ಯಾಕೆಂದರೆ ಸಕಲೇಶ್ವರದಲ್ಲಿ 24 ಅವರ್ಸ್ ಮಳೆ ಬರ್ತಾ ಇರುತ್ತೆ. ಮಳೆ ಬರ್ತಿದೆ ಅಂತಂದರೆ ಅವ್ರಿಗೇನು ಅತಿಶಯ ಅನಿಸಲ್ಲ. ಯಾಕೆ ಆ್ಯಕ್ಚುಲಿ ಈಗ ನಮಗೆ ಅನ್ನಿಸ್ತಾ ಇಲ್ಲ, ಇನ್ನು ಅಲ್ಲೇ ಹುಟ್ಟಿ ಬೆಳೆದವ್ರಿಗೆ ಅನಿಸುತ್ತಾ. ಸೊ ಹಾಗಾಗಿ ಆದರೂ ಕೂಡ ಬ್ಯಾಂಗ್ಳೂರಲ್ಲಿ ಮಳೆ ಬರೋದು ನಾನು ನೋಡಿರೋದು ರೇರು. ಯಾಕೆಂದರೆ ನಾನು ಹೋದಾಗ ಮಳೆ ಟೈಮ್ ಆಗಿರಲ್ಲ. ನಾನು ಎಲ್ಲ ಟೈಮಲ್ಲೂ ಬ್ಯಾಂಗ್ಳೂರಿಗೆ ಓಡಾಡ್ತಾ ಇರ್ತೀನಿ. ಹಾಗಾಗಿ ಮಳೆ ಟೈಮ್ ರೇರು. ಆ್ಯಕ್ಚುಲಿ ಭಯ ಆಗುತ್ತೆ, ಬ್ಯಾಂಗ್ಳೂರಲ್ಲಿ ನೀರೆಲ್ಲ ತುಂಬ್ಕೊಂಬಿಡುತ್ತೆ, ಮನೆ ಹೇಗೆ ತಲುಪೋದು, ಈ ಥರ ಎಲ್ಲ ಫೀಲ್ ಆಗ್ತಿರುತ್ತೆ ನನಗೆ. ಬಟ್ ನಾನು ಯಾವತ್ತೂ ಆ ಥರ ದೊಡ್ಡ ಮಳೆಯಲ್ಲಿ ಸಿಗಾಕೊಂಡಿಲ್ಲ. ಬಟ್ ಯಾಕಂದರೆ ನಾನು ಡೈರೆಕ್ಟಾಗಿ ಹೋಗಿ ಮೆಜೆಸ್ಟಿಕಲ್ಲಿ ಇಳಿದು ಅಲ್ಲಿಂದ ಮೆಟ್ರೋ ಕ್ಯಾಚ್ ಮಾಡಿಬಿಡ್ತೀನಲ್ವ, ನನಗೆ ಅದರ ಅವಶ್ಯಕತೆ ಬಂದಿಲ್ಲ. ಬಟ್ ಗಾಡಿ 2 ವೀಲರ್ 4 ವೀಲರೆಲ್ಲ ಅವರೆಲ್ಲ ಹೋಗೋರು ಮಳೆಗೆ ಸಿಗಾಕೊಂಬಿಟ್ರೆ ಮೊದಲು ಕಷ್ಟ ಆಗ್ತಿತ್ತು ನಾವು ನ್ಯೂಸಲ್ಲೆಲ್ಲ ನೋಡುವಾಗ. ಬಟ್ ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆಯೇನೋ ಅಂತ ಅಂದ್ಕೊತೀನಿ. ಇತ್ತೀಚೆಗೆ ಯಾವುದೇ ಆ ಥರ ನ್ಯೂಸ್ನ ನೋಡಿಲ್ಲ. ಆ್ಯಕ್ಚುಲಿ ಮಳೆಗಾಲ ಇರಲಿಲ್ವಲ್ಲ, ಹಾಗಾಗಿ. ಸೊ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಮತ್ತು ಅದೇ ಪರಿಸ್ಥಿತಿಯಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಅಲ್ಲಿ ಮೋರಿಗಳ ವ್ಯವಸ್ಥೆಗಳನ್ನ ಮಾಡಿಕೊಂಡು ರೋಡ್ ಮಾಡಿಲ್ಲ ಅಲ್ಲಿ. ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಕೆರೆ ಥರ ತುಂಬ್ಕೊಂಬಿಡುತ್ತೆ ನೀರು. ಆ್ಯಕ್ಚುಲಿ ವಿಲ್ಸನ್ ಗಾರ್ಡನಲ್ಲಿ ನಾವು ನಮ್ಮ ಮಾಮನ ಮನೆ ಕ್ವಾರ್ಟರ್ಸಲ್ಲಿ ನೋಡ್ತಾ ಇದ್ವಿ, ತುಂಬ ನೀರು ತುಂಬಿಟ್ರೆ ಹೊಳೆ ಥರ ತುಂಬ್ಕೊಂಬಿಡೋದು. ಅದು ಆ್ಯಕ್ಚುಲಿ ಅದು ಡೌನ್ ಆಗೋದೇ ಒಂದು ಅರ್ಧ ಗಂಟೆ ಆಗ್ತಿತ್ತು. ಆಮೇಲೆಲ್ಲ ಓಡಾಡ್ತಿದ್ರು ಜನ. ಸೊ ಅದನ್ನು ನಾವು ನಮ್ಮ ಮಾಮನ ಮನೆ, ಅವ್ರು ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಇಯರಲ್ಲಿದ್ದರು, ಅಲ್ಲಿಂದ ನಿಂತ್ಕೊಂಡು ನೋಡುವಾಗ ಫುಲ್ ನೀರು ತುಂಬಿಡ್ತಾಯಿತ್ತು. ಅದೆಲ್ಲ ಒಂದಿನ ನೆನೆಸ್ಕೊಂಡಾಗ ಲೈಫ್ ಹೇಗಿತ್ತು ಅಂತ ನೆನೆಸ್ಕೊತೀನಿ. ಈಗ ನಾವೀಗ ಹೊರಡ್ತಾ ಇದ್ವಿ. ಈಗ ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮನೆ ಕೆಲಸದ ಜೊತೆಗೆ ಸೊ ಇವತ್ತು ಏನು ಇಷ್ಟು ಸಂಜೆ ಮೇಲೆ ಏನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತಂತಂದರೆ ನಮ್ಮ ಮನೆ ಸೋಫಾ ಸೆಟ್.
ಸೋಫಾ ಸೆಟ್ ಕ್ಲೀನ್ ಮಾಡೋದು ಏನಿದೆ ಅಂತೀರಾ? ಸೊ ನಮ್ಮಲ್ಲಿರೋದು ವುಡ್ಡಿನ ಸೋಫಾ ಸೆಟ್ಟು. ಸೊ ಮನೆ ಚಿಕ್ಕದು ಅಂತ ನಮ್ಮ ಮನೆ ಟೈಸನ್ಗೆ ಏನು ಮಾಡಿದ್ದೆ, ಒಂದು ಸೋಫಾ ಸೆಟ್ನ ಒಂದು ಬಿಟ್ಕೊಟ್ಟು ಅದನ್ನು ಕೂರಿಸಿದ್ದೆ, ಜಾಗ ಇಲ್ಲ ಅಂತ ಹೇಳಿ. ಅವನೇನು ಮಾಡಿದ್ದಾನೆ, ಅದ್ರ ಮೇಲೆ ಕೂತ್ಕೊಳ್ಳೋದಲ್ಲದೆ ಅದ್ರ ಮೇಲೆ ಸುಸು ಮಾಡಿ, ಅದು ಜೊತೆಗೆ ಈ ಡಸ್ಟ್ ಎಲ್ಲ ಸೇರಿ ಫುಲ್ಲು ಸೋಫಾ ಸೆಟ್ ಹಾಳಾಗಿದೆ. ಸೊ ಅದಕ್ಕೆ ಅವನನ್ನು ಅಲ್ಲಿಂದ ಕೆಳಗೆ ಇಳಿಸಿ ನಾನು ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾವು ಅದು ಮೂಕ ಪ್ರಾಣಿ ಮತ್ತು ಡಾಗ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ, ಮುದ್ದಾಗಿರುತ್ತೆ ಅಂತ. ಬಟ್ ಅದು ಒಳ್ಳೆ ಬುದ್ಧಿ ಕಲೀಲಿಲ್ಲ ಅಂತಂದರೆ ಮನೆ ಹಾಳಾಗುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಬೋನ್ ಮಾಡಿಸೋಣ ಅಂದರೆ ಜಾಗ ಅದಕ್ಕೆ ಸರಿಯಾಗಿ ಆಗ್ತಿಲ್ಲ ನಮ್ಮ ಮನೆಯಲ್ಲಿ. ಸೊ ಸೋಫಾ ಸೆಟ್ ಫುಲ್ಲು ಸುಸ್ಸು ಮಾಡಿ ಹಾಳಾಗಿದೆ. ಸೊ ಅದಕ್ಕೆ ಈ ಥರ ಸರ್ಕಸ್ ಮಾಡಿಕೊಂಡು ಸೋಫಾ ಸೆಟ್ ಕ್ಲೀನ್ ಮಾಡ್ತಾಯಿದ್ದೀನಿ ನಾನೀಗ. ಕ್ಲೀನ್ ಮಾಡಬೇಕು ಅಂತಿದ್ದೆ, ಬಟ್ ನನಗೆ ಸ್ವಲ್ಪ ಓಡಾಟ ಜಾಸ್ತಿ. ಇತ್ತೀಚೆಗೆ ಬೇರೆ ಯಾಕೋ ಹುಷಾರಿಲ್ಲ, ಕೈ ನೋವು ನನಗೆ. ಅದಕ್ಕೆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಭುಜ ನೋವು, ಕೈ ನೋವು. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲೆಲ್ಲ ಗೊತ್ತಲ್ಲ, ಒಂದು ಸತಿ ಹುಷಾರಿಲ್ಲ ಅಂತಂದರೆ ಸ್ಕ್ಯಾನ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಇದೆಲ್ಲ ಪ್ರೋಸೆಸ್ ಇರುತ್ತೆ, ಥೈರಾಯ್ಡ್ ಚೆಕ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಸೋಫಾ ಸೆಟ್ಟೆಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿ ಅದನ್ನು ಅಲ್ಲಿಂದ ಇಳಿಸಿ ಟೈಸನನ್ನು ಸೋಫಾ ಸೆಟ್ ಕ್ಲೀನ್ ಮಾಡ್ತಾಯಿದ್ದೀನಿ. ಸೋಫಾ ಅಂತ ಬಂದರೆ ಅದೆಷ್ಟೋ ವರ್ಷದ ಕನಸಪ್ಪ ನನಗೆ, ಸೋಫಾ ಸೆಟ್ ತೊಗೋಬೇಕು ಅಂತ ಹೇಳಿ. ಯಾವಾಗಲೂ ಈ ರೋಡ್ ಸೈಡ್ ಅಂಗಡಿಗಳಲ್ಲಿ ಸೋಫಾ ಸೆಟ್ ಇಟ್ಟಿದ್ರೆ ಯಾವಾಗಲೂ ನೋಡ್ಕೊಂಡು ಹೋಗ್ತಿದ್ದೆ, ನಮ್ಮ ಮನೆಗೆ ಈ ಥರ ಸೋಫಾ ಸೆಟ್ ತೊಗೋಬೇಕು, ನಮ್ಮ ಮನೆಗೆ ಈ ಥರ ಸೋಫಾ ಸೆಟ್ ತೊಗೋಬೇಕಂತ. ತುಂಬ ವರ್ಷಗಳಿಂದ ಸೋಫಾ ಸೆಟ್ ತೊಗೊಳಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ನಾವೆಲ್ಲ ಮಧ್ಯಮ ವರ್ಗದ ಜನ ಅಲ್ವಾ. ಸೊ ಒಂದು ಸೋಫಾ ಸೆಟ್ಟು ಅಥವಾ ಒಂದು ದಿವಾನ್ ಕಾಟೋ ಏನೋ ಒಂದು ನಮ್ಮ ಮನೆಗೆ ನಾವು ತರ್ತೀವಿ ಅಂದರೆ ಅದನ್ನು ಅಷ್ಟು ಖುಷಿಯಾಗಿ ತರ್ತೀವಿ. ಸೊ ಈ ಸೋಫಾ ಸೆಟ್ಗೂ ಅಷ್ಟೇ ತುಂಬ ಕನಸಿಟ್ಟು ತಂದಿದ್ದೆ ನಾನು. ಹಾಗಾಗಿ ಸೊ ತರಕಾರಿ ಚೆನ್ನಾಗಿರೋದೇ ತೊಗೊಂಡು ಬಂದಿದ್ದೀನಿ ನಾನು, ಕಾಸ್ಟ್ಲಿ ಇದ್ದೇನೆ. ಸೊ ಬೆಂಡ್ ಆಗುವಂಥದ್ದು, ನಾವು ಮೊದಲೇ ಹುಡ್ಡನ್ನು ತಂದಿದ್ದಲ್ವ, ಸೊ ಬೆಂಡ್ ಆಗುವಂಥದ್ದು ಅದು ಇದು ತರಬಾರ್ದು ಅಂತ ಹೇಳಿ ಒಳ್ಳೆ ಟೀಕ್ವುಡ್ ಮರದ್ದೇನೆ ನಾನು ಸೋಫಾ ಸೆಟ್ ತೊಗೊಂಡೆ. ಅಂದರೆ ಆಗ ನನಗೆ ಫಸ್ಟ್ ಸ್ಯಾಲ್ರಿ ಆಗ್ತಿತ್ತಲ್ಲ, ಸೊ ಅದನ್ನು ತೊಗೊಂಡೋಗ್ಬಿಟ್ಟು ಅಂಗಡೀಲಿ ಡೌನ್ ಪೇಮೆಂಟ್ ಮಾಡಿ ಆಮೇಲೆ ಬಾಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಕಟ್ಟೋ ಥರ ಅರೇಂಜ್ ಮಾಡಿಕೊಂಡು ಈ ಸೋಫಾ ಸೆಟ್ಟನ್ನು ತೊಗೊಂಡು ಬಂದು ಆಯಿತು. ಈಗ ಈ ಸೋಫಾ ಸೆಟ್ಗೆ ಒಂದು ಎಷ್ಟು ವರ್ಷ, 11-12 ವರ್ಷ ನಡೀತಾ ಇದೆ ಸೋಫಾ ಸೆಟ್ ತೊಗೊಂಬಂದು. ಬಟ್ ಇನ್ನೂ ತುಂಬಾ ಚೆನ್ನಾಗಿದೆ. ಬಟ್ ಏನಂದರೆ ನಾನು ನೋಡ್ತೀನಿ ಒಂದಿನ ತುಂಬ ಇದೇನು ಮಾಡ್ತಿದ್ದೆ, ಇದ್ರ ಮೇಲೆ ಒಂದು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಸೊ ಇದ್ರ ಮೇಲೆಲ್ಲ ಒಂದು ಹಲ್ಗೆ ಹಾಕ್ಬಿಟ್ಟು ಇದ್ರ ಮೇಲೆ ನಾಯಿ ಕೂರಿಸಿದ್ದೆ. ಸೊ ಅದೇನು ಮಾಡಿದೆ, ಇಲ್ಲಿ ಇದು ಅಂದರೆ ಇದ್ರ ಮೇಲೆ ಒಂದು ಮಣೆ ಇತ್ತು, ಅದೇನಾಯಿತು ಡೌನ್ ಇದೆ ಅಲ್ಲ ಇಲ್ಲಿ ಸ್ವಲ್ಪ, ಅದೆಲ್ಲ ಅಲ್ಲೋಗಿ ಸುಸು ಮಾಡೋದು, ಕೋಳೆ ಮಾಡೋದು ಮಾಡ್ತು. ಅದಕ್ಕೆ ಈಗ ಅದರಿಂದ ಇಳಿಸಿ ಅದನ್ನು ಸೋಫಾ ಸೆಟ್ನ ನೀಟ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡೋಕ್ಕಾಗ್ತಾ ಇರಲಿಲ್ಲ, ಇಲ್ಲೆಲ್ಲ ಡಸ್ಟ್ ಕಟ್ಕೊಂಬಿಟ್ಟಿತ್ತು. ನೋಡಿ, ಅದು ಸುಸು ಮಾಡಿ ಕಲರೇ ಚೇಂಜ್ ಆಗಿಬಿಟ್ಟಿದೆ ಸೋಫಾ ಸೆಟ್ದು. ಸೊ ಓಕೆ, ಸೊ ಪಾಲಿಷ್ ಮಾಡಿಸ್ಬೇಕು. ತುಂಬ ವರ್ಷ ಆಯ್ತಲ್ವ, ಒಂದು 10-12 ವರ್ಷ ಆಯಿತು ಪಾಲಿಷ್ ಮಾಡಿಸ್ಬೇಕು. ಬಟ್ ನನಗೆ ಟೈಮ್ ಇಲ್ಲ, ಪಾಲಿಷ್ ಎಲ್ಲ ಮಾಡ್ಸೋಕ್ಕೆ ಈಗ ಟೈಮ್ ಇಲ್ಲ ಅಂತ ಹೇಳಿ ನಾನು ಯಾವುದ್ರ ಬಗ್ಗೆನೂ ಈಗ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಾನು ಯಾವುದೋ ಒಂದು ಕಮಿಟ್ಮೆಂಟ್ ಆಗಿಬಿಟ್ಟಿದ್ದೀನಿ, ಅದೆಲ್ಲ ತೀರಬೇಕು, ಸಾಲಗಳು ತೀರಬೇಕು. ಹಾಗಾಗಿ ಯಾವುದ್ರ ಕಡೆನೂ ನಾನು ಹೆಚ್ಚು ಗಮನ ಕೊಡ್ತಾಯಿಲ್ಲ.
ಹೇಗಿದೆಯೋ ಹಾಗೆ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಮಗಳು ಆಸೆಗೋಸ್ಕರ ನಾಯಿಗೆ ಸೋಫಾ ಸೆಟ್ಟೇ ಬಿಟ್ಕೊಟ್ಟೆ. ಬಟ್ ನಾಯಿ ಏನು ಮಾಡ್ತು, ಸೋಫಾ ಸೆಟ್ನೇ ಹಾಳು ಮಾಡ್ತು. ನೀವು ಗೊತ್ತಿಲ್ಲ, ಬೆಡ್ಡೆಲ್ಲ, ಈ ಸೋಫಾ ಸೆಟ್ದು ಬೆಡ್ಡೆಲ್ಲ ಕಚ್ಚಾಕಿದೆ. ತೋರಿಸ್ತೀನಿ ಅದು ಮಾಡಿರೋ ಅವಾಂತರ ಏನು ಅಂತ. ಸೊ ಎಲ್ಲಿ ಬೇಜಾರಾಗ್ತಾಳೋ ಮಗಳು, ಎಲ್ಲಿ ಬೇಜಾರಾಗ್ತಾಳೋ ಅಂತ ಹೇಳಿ ಅವಳಿಗಿಷ್ಟ ನಾಯಿ ಸಾಕೋದು, ನಾಯಿ ನೋಡ್ಕೊಳ್ಳೋದು ಎಲ್ಲ. ಅದೆಲ್ಲ ನಮ್ಮ ಮನೇಲಿ ಜಾಗ ಇದ್ದರೆ ಓಕೆ, ನಮ್ಮ ಮನೇಲೇ ಜಾಗ ಇಲ್ಲ. ಹಠ ಮಾಡಿ ನಾಯಿ ತೊಗೊಂಡು ಬಂದು ಮನೇನ ಈ ಅವಸ್ಥೆ ಮಾಡಿದ್ದಾಳೆ. ನಮ್ಮ ಮಮ್ಮಿ ಬಂದರೆ ಮಲ್ಗೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೆ ನಾನಿನ್ನು ಓಲ್ಡ್ ಟಿ ವಿ ಚೇಂಜ್ ಮಾಡ್ತಾಯಿಲ್ಲ. ಯಾಕಂದರೆ ಯಾವತ್ತೂ ಮನೆಯಲ್ಲಿ ವಸ್ತುಗಳದ್ದು ಬೆಲೆ ಗೊತ್ತಾಗಬೇಕು. ಮತ್ತು ಅದಕ್ಕೆ ಎಷ್ಟು ಖರ್ಚು ಮಾಡಿ ತೊಗೊಂಬಂದಿರ್ತೀವಿ, ಎಷ್ಟು ಕಷ್ಟಪಟ್ಟು ತೊಗೊಂಬಂದಿರ್ತೀವಿ ಅಂತ ಹೇಳಿ ಅದ್ರ ಬೆಲೆ ಗೊತ್ತಾಗಬೇಕು ಮಕ್ಕಳಿಗೆ. ಇಲ್ಲಾಂದರೆ ಕಷ್ಟ. ವಸ್ತುಗಳ ಬೆಲೆನೇ ಗೊತ್ತಿಲ್ಲ ಅಂತಂದರೆ ಜೀವನ ಕಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ, ಜೊತೆಗೆ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂತಂದರೆ ಇನ್ನೇನು 4 ಮಂತ್ಸ್ ಇದೆ, ಕ್ರಿಸ್ಮಸ್ ಹತ್ರ ಆಗ್ತಿದೆ. ಸೊ ನಾನು ಎಲ್ಲ ಚೇಂಜ್ ಮಾಡಿ ಕೂರಕ್ಕೆ ನಿಲ್ಲಕ್ಕೆ ಪ್ಲೇಸ್ ಇಲ್ಲ, ಆ ಥರ ಮಾಡಿಬಿಟ್ಟಿದ್ದೆ ಮನೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ನಮ್ಮಮ್ಮ ಬಂದಾಗ ಹೇಳ್ತಾಯಿದ್ರು, ಇದೇನೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ, ಎಲ್ಲ ಕಡೆ ಸಾಮಾನು ತುಂಬಿಸಿಟ್ಟಿದ್ದೀಯಾ ಅಂತ ಹೇಳಿ. ಒಂದು ಚಿಕ್ಕದೇ ಇದು ಮನೆ, ದೊಡ್ಡದು ಅಂತ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ದಿರೋ ಥರ ಎಲ್ಲ ಫಿಲಪ್ ಮಾಡಿಬಿಟ್ಟಿದೆ. ಅದಕ್ಕೆ ಪಾಪ ಲಾಸ್ಟ್ ಟೈಮ್ ನಮ್ಮಮ್ಮ ಬಂದಾಗಲೂ ನಮ್ಮ ಜೊತೆನೇ ಮಲಗ್ತಾಯಿದ್ರು. ತುಂಬ ಇಕ್ಕಟ್ಟಾಗ್ತಿತ್ತು. ನಮಗೇನಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ ನಾವು ಹೇಗಿದ್ರು. ಸೊ ನಮ್ಮಮ್ಮನಿಗೆ ಸ್ವಲ್ಪ ಇಕ್ಕಟ್ಟು ಥರ ಆಗಿ ನಾಯಿ ಬೇರೆ ಇದೆ ಅಂತ ಹೇಳಿ ಫೀಲ್ ಮಾಡ್ಕೋತಿದ್ರು. ಅದಕ್ಕೆ ಎಲ್ಲ ಚೇಂಜ್ ಮಾಡ್ತಿದ್ದೆ, ಆದಷ್ಟು ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಇನ್ನೊಂದು 2-3 ಡೇಸಲ್ಲಿ ಒಂದು ಹೋಮ್ ಟೂರ್ ಮಾಡ್ತೀನಿ. ಆಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಾನು ಏನೇನು ಚೇಂಜ್ ಮಾಡಿ ಏನೇನು ಕಷ್ಟಪಡ್ತಾಯಿದ್ದೀನಿ ಅಂತ. ಇದೊಂದು ಬಕೆಟ್ ಅಮ್ಮನ ಮನೆಯಿಂದ ತಂದಿದ್ದೆ. ಸೊ ಇದನ್ನೆಲ್ಲಿ ಶಿಫ್ಟ್ ಇಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಹೋಗ್ತೀನಿ, ನನಗೆ ಏನೇನು ಬೇಕೆಲ್ಲ ನಮ್ಮಮ್ಮನ ಮನೆಯಿಂದ ಎತ್ಕೊಂಡು ಬರ್ತಾ ಇರ್ತೀನಿ. ನಮ್ಮಮ್ಮ ಕೊಡೋಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾಳೆ ಅಂತ ಏನೋ ತೊಗೊಂಡೋಗು ಅಂತಿರ್ತಾರೆ. ಸೊ ತೊಗೊಂಡು ಬರ್ತಾ ಇರ್ತೀನಿ. ನನಗೇನಂದರೆ ಏನಾದರೂ ಒಂದು ತುಂಬಿಸಿ ಇಡ್ಬೋದಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ತೊಗೊಂಬರ್ತೀನಿ. ಹಾಗಾಗಿ ಈಗ ಒಂದು ಸ್ವಲ್ಪ ಬೀರು ಎಲ್ಲ ಚೇಂಜ್ ಮಾಡಿದೆ. ಬೀರಲ್ಲಿ ಇದ್ದಿದ್ದ ಬಟ್ಟೆ ಎಲ್ಲ ರೂಮಲ್ಲಿ ಹಾಕಿದ್ದೀನಿ. ಸೊ ಇನ್ನು ನಾಳೆ ಸಂಜೆ ಅದನ್ನು ಜೋಡಿಸ್ಬೇಕು, ಯಾಕಂದರೆ ಡ್ಯೂಟಿಯಿಂದ ಬಂದು. ಈಗ ಊಟ ಆಯಿತು, ಸಾಕಾಯಿತು. ಸೊ ಟೈಸನ್ ಇದ್ದಾನೆ ನನ್ನ ಜೊತೆ, ಹಾಗೆ ಅವನಿಗೆ ಊಟ ಎಲ್ಲ ಆಗಿ ಬಂದೆ, ಇಟ್ಟೆ. ಸೊ ಮನೆ ಕೆಲಸ ಎಲ್ಲ ಮಾಡಿದೆ, ಟಯರ್ಡ್ ಆಯಿತು, ಊಟ ಆಯಿತು, ಇನ್ನೇನು ಮಲಗಬೇಕು. ಸರಿ, ಒಂದಷ್ಟು ನೆನ್ನೆ ಹುಷಾರಿಲ್ಲ ನನಗೆ. ಆ್ಯಕ್ಚುಲಿ ಇದು ಕೈ ತುಂಬ ನೋವುತ್ತೆ. ಲಾಸ್ಟ್ ಟೈಮ್ ಈ ಭುಜ ಎಲ್ಲ ಭಾರ ಆಗ್ತಾಯಿತ್ತು ನನಗೆ. ಸೊ ಏನೋ ಒಂಥರ ಯಾರೋ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಭುಜ ಎಲ್ಲ ತುಂಬ ನೋವು, ಮತ್ತು ಕೈ ಕೂಡ ತುಂಬ ನೋವು, ಏನಂತ ಗೊತ್ತಿಲ್ಲ. ಸೊ ಈಗಲೂ ನೋವ್ತಿದೆ. ಆದರೂ ಒಂಥರ ಕೇರ್ ಇಲ್ಲದೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತಿನ್ಕೋತೀನಿ, ಸುಮ್ಮನೆ ಓಡಾಡ್ತಾ ಇರ್ತೀನಿ. ಅದ್ರ ಬಗ್ಗೆನೇ ಒಂಥರ ಮನಸ್ಸಿಗೆ ಹಚ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಏನು ಎತ್ತ ಅಂತ. ಒಂದೊಂದು ಟೈಮ್ ಪೇಯ್ನ್ ಆಗ್ತಾ ಇರುತ್ತೆ ರೈಟ್ ಸೈಡು, ತುಂಬ ನೋವು, ಈಗಲೂ ನೋವಿದೆ, ಏನಂತ ಗೊತ್ತಿಲ್ಲ, ನೋವುತ್ತೆ. ಓಕೆ, ಲೈಫ್ ಅಂತ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಸೊ ನೋವು ನಲಿವಿನ ಜೀವನ ಅಲ್ವಾ.
ಸೊ ಇರುತ್ತೆ ಅಂತ ನಾನು ಅದನ್ನು ಕಾಮನಾಗಿ ತೊಗೊಂಡಿದ್ದೀನಿ. ಒಂದೊಂದು ಟೈಮು ಕೂತು ನೆನೆಸುವಾಗ ಭಯ ಆಗುತ್ತೆ, ಬೇಜಾರು ಆಗುತ್ತೆ. ಯಾಕಂದರೆ ಇರೋ ಮಗಳನ್ನ ಇನ್ನು ನಾನು ಸೆಟ್ಲ್ ಮಾಡಬೇಕು ಅಂತ. ಸೊ ಇವತ್ತಿನ ದಿನಗಳಲ್ಲಿ ಮನುಷ್ಯ ಇವತ್ತಿರೋರು ನಾಳೆ ಇರಲ್ಲ ಅಲ್ವಾ. ಸೊ ಜವಾಬ್ದಾರಿ ಇರೋರಿಗೆ ಅದೊಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಸೊ ದೇವರಿದ್ದಾರೆ ಅಷ್ಟೇ ನಾನು ಅಂದ್ಕೊಳ್ಳೋದು. ಎಲ್ಲದಕ್ಕೂ ದೇವರಿದ್ದಾರೆ ಅಂತ ದೇವ್ರನ್ನ ನಂಬಿ ನಡಿಬೇಕು ಅಷ್ಟೇ. ಇನ್ನೇನಿದೆ ಪ್ರಪಂಚದಲ್ಲಿ ಅಲ್ವಾ. ಹಾಂ, ಏನಾದರೂ ಆಗಲಿ, ಪಾಪ ನಿಮ್ಗೆ ಯಾಕೆ ಬೋರ್ ಮಾಡೋದು ನನ್ನ ಕಥೆಗಳನ್ನೇ ಹೇಳ್ಕೊಂಡು. ಸೊ ಅದಕ್ಕೆ ಇವಾಗ ನಾನು ನನ್ನ ಬ್ಯಾಂಗ್ಳೂರಿಂದ ಬರ್ತಾ ಒಂದಷ್ಟು ಏಂಜಲ್ ಇದು ಕೂಡ ಇದ್ಲು. ಸೊ ನಂಗೆ ಹುಷಾರಿಲ್ಲ ಅಲ್ಲ, ಸ್ವಲ್ಪ ಅಲ್ಲೆಲ್ಲ ಸ್ಕ್ಯಾನಿಂಗು ಮತ್ತು ಏನೇನೋ ಬ್ಲಡ್ ರಿಪೋರ್ಟ್ ಎಲ್ಲ ತೊಗೋಬೇಕಿತ್ತು. ಸೊ ಓಡಾಡಬೇಕಿತ್ತು, ನಮ್ಮ ಅಮ್ಮನ ಕೈಲೂ ಆಗಲ್ಲ. ಅದಕ್ಕೆ ಅವಳನ್ನು ಕೂಡ ಕರ್ಕೊಂಡೋಗಿ ನೆನ್ನೆ ಬರ್ತಾ ಅವಳನ್ನ ಮೈಸೂರಿಗೆ ಬಿಟ್ಟು ನಾನು ಬಂದಿದ್ದು. ಪಾಪ ಅವಳಿಗೆ ನಾನು ಹೇಳಿದ್ದೆ, ಅವಳು 10th ಪಾಸ್ ಆದ ತಕ್ಷಣ ನಾನೇನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅವಳು ನೋಡಿ, ನೀವು ಇನ್ನೂ ನನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಲಿಲ್ಲ, ನೀವು ಹೇಳಿದ್ದು 10th ಪಾಸ್ ಆದ ತಕ್ಷಣ ಕರ್ಕೊಂಡು ಹೋಗ್ತೀನಿ ಅಂತ ಯಾವಾಗಲೂ ಕೇಳ್ತಾಯಿದ್ಲು. ಸೊ ಡೆಲ್ಲಿ ತುಂಬ ದೂರ ಇದೆ. ಸೊ ನಮಗೆ ಗೊತ್ತಿಲ್ಲದೆ ಇರೋ ಊರು. ಅಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೋಬೇಕು ಒಂದು. ಅದಾದಮೇಲೆ ಒಂದು ಸ್ವಲ್ಪ ತುಂಬ ತಿಂಗಳಿಂದನೇ ಪ್ರೀ ಪ್ಲ್ಯಾನ್ ಎಲ್ಲ ಆಗಬೇಕು ಡೆಲ್ಲಿಗೆ ಹೋಗೋದಕ್ಕೆ. ಸೊ ಅದಕ್ಕೆ ಮನಿ ಕೂಡ ಅರೇಂಜ್ ಆಗಬೇಕು. ಹಾಗಾಗಿ ಸೊ ಹೋಗಲೇಬೇಕಂತ ನನಗೂ ಅನಿಸಿದೆ. ಯಾಕಂದರೆ ಸೊ ನಾನು ಎಲ್ಲೂ ಅವಳಿಗೆ ಆ ಥರ ದೂರ ಪ್ಲೇಸ್ ಅಂತ ಇವತ್ತಿನವರೆಗೂ ಕರ್ಕೊಂಡು ಹೋಗೇ ಇಲ್ಲ. ಸ್ಕೂಲ್ ಆಯಿತು, ಮನೆ ಆಯಿತು, ನಾವಾಯಿತು, ಸ್ಕೂಲ್ ಆಯಿತು, ಮನೆ ಆಯಿತು, ಆಫೀಸ್ ಆಯಿತು, ನಾವಾಯಿತು, ಇದೇ ನಮ್ಮ ಲೈಫು. ಬಟ್ ಅದಕ್ಕೆ ನನಗೀಗ ಏನಂತ ಅನ್ನಿಸ್ತಾ ಇದೆ ಅಂದರೆ ಕರ್ಕೊಂಡು ಹೋಗ್ಬೇಕು ಅವಳನ್ನು ಅಂತ ಅನಿಸ್ತಾ ಇದೆ. ಸೊ ಹೇಳಿದ ಮಾತನ್ನು ಮಕ್ಕಳಿಗೆ ನೆರವೇರಿಸ್ಕೊಡ್ಬೇಕಲ್ವ. ಸೊ ಅದಕ್ಕೋಸ್ಕರ ಮತ್ತು ನನಗೂ ಕೂಡ ಡೆಲ್ಲಿಗೆ ಹೋಗ್ಬೇಕಂತ ತುಂಬ ದಿನದ ಕನಸು. ಸೊ ಅದನ್ನು ಈ ಇಯರ್ ಎಂಡಿಂಗಲ್ಲಿ ಅಥವಾ ನೆಕ್ಸ್ಟ್ ಇಯರ್ ಫಸ್ಟ್ ಮಂತಲ್ಲಿ ಅಥವಾ ನ್ಯೂ ಇಯರ್ ಹತ್ರ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ನಮ್ಮ ಪ್ಲ್ಯಾನ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಹೋಗೋದಕ್ಕೆ 2 days ಆಗುತ್ತೆ ಟ್ರೈನಲ್ಲಿ ಅಂತ ಅನಿಸುತ್ತೆ. ನಾನು ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ಇವಾಗಿಂದನೇ. ಯಾಕೆಂದರೆ ಗೊತ್ತಿಲ್ಲದೆ ಇರೋ ಊರಿಗೆ ಹೋಗಿ ನಾವು ಹೇಗೆ ಇರಬೇಕು, ಎಲ್ಲಿ ಸ್ಟೇ ಆಗಬೇಕು, ಮತ್ತು ಎಷ್ಟು ಪ್ಲೇಸ್ಗಳನ್ನ ನೋಡಬೇಕು, ಮತ್ತು ಎಷ್ಟು ದಿನದಲ್ಲಿ ಕವರ್ ಮಾಡ್ಕೊಂಡು ಬರಬೇಕು ಅಂತ ಇರುತ್ತಲ್ವ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಆಗ್ತಾಯಿದ್ದೀನಿ. ಮತ್ತು ನಾವು ಹೇಗೆ ನಮ್ಗೆ ಎಷ್ಟು ಮನಿ ಬೇಕಾಗಬಹುದು, ನಾವು ಹೇಗೆ ಖರ್ಚು ಮಾಡಬೇಕು, ಅಲ್ಲಿ ಏನಿದೆ ಶಾಪಿಂಗ್ ಮಾಡುವಂಥದ್ದು. ಸೊ ಶಾಪಿಂಗ್ ಹೋದರೆ ಏನೆಲ್ಲ ಖರ್ಚಾಗ್ಬೋದು ಅಂತ ಹೇಳಿ, ಅಂದರೆ ಶಾಪಿಂಗ್ಗೆ ಅಂತಲೇ ಒಂದಷ್ಟು ಅಮೌಂಟು, ಊಟ ತಿಂಡಿಗೆ ಅಂತ ಒಂದಷ್ಟು ಅಮೌಂಟು, ಟಿಕೆಟ್ಗೆ ಅಂತ ಸ್ವಲ್ಪ ಅಮೌಂಟು, ಎಲ್ಲನೂ ಬೇರೆ ಬೇರೆ ಮಾಡಿಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಅದಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಅದಕ್ಕೆ ಅಂತ ಹೇಳಿಬಿಟ್ಟು ನೆನ್ನೆ ಬರ್ತಾ ನಾವು ನಮ್ಮದೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಬೇಕಲ್ಲ, ಸೂಟ್ ಕೇಸ್, ಕಿಟ್ಟು ತುಂಬಾ ಬೇಕು ಆ್ಯಕ್ಚುಲಿ. ನಾವು ಒಂದು 15 days ಹೋಗ್ತೀವಿ ಅಲ್ವಾ ಡೆಲ್ಲಿ ಅಂತಂದರೆ. ಸೊ ಅದಕ್ಕೆಲ್ಲ ಈಗಲಿಂದನೇ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿ ನೆನ್ನೆ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಅದೇನಂತ ನಾನು ತೋರಿಸ್ತೀನಿ. ಸೊ ನನಗೆ ಇನ್ನೂ ಸ್ಯಾಲ್ರಿ ಆಗಿರಲಿಲ್ಲ. ಬಟ್ ಏನಪ್ಪ ಅಂತಂದರೆ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅಮ್ಮ ನನಗೆ ಹುಷಾರಿಲ್ಲ ಅಂದ ತಕ್ಷಣ ನಂಗೆ ಒಂದಷ್ಟು ಅಮೌಂಟ್ ಕೊಟ್ಟಿದ್ರು. ಸೊ ನಮಗೆ ಬರ್ತಾ ಬ್ಯಾಂಗ್ಳೂರ್ಗೆ ಹೋದರೆ ನಮಗೆ ಶಾಪಿಂಗ್ ಮಾಡೋ ಹುಚ್ಚು ಜಾಸ್ತಿ. ಸೊ ಹಾಗಾಗಿ ಬರ್ತಾ ಏನದು ಮಲ್ಲೇಶ್ವರಂ ಅಲ್ಲಿಗೆ ಹೋಗ್ಬಿಟ್ಟು ನಾನು ನನ್ನ ಮಗಳು ಒಂದಷ್ಟು ಬೇಜಾರಾಗುತ್ತಲ್ವ, ಬೇಗ ಮನೆ ಬಿಟ್ಟು ಅಲ್ಲೊಂದಷ್ಟು ಶಾಪಿಂಗ್ ಮಾಡಿಕೊಂಡು ಆಮೇಲೆ ಅವಳನ್ನ ಮೈಸೂರಿಗೆ ಬಿಟ್ಟು ಆಮೇಲೆ ಮತ್ತೆ ನಾನು ಸಕಲೇಶ್ವರಕ್ಕೆ ಬಂದಿದ್ದಾಯಿತು. ಸೊ ಅಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಏನೆಲ್ಲ ತಂದೆ ಅಂತ ನಾನು ನಿಮಗೀಗ ತೋರಿಸ್ತೀನಿ, ಬನ್ನಿ. ಸೊ
ಇದು ಈ ಥರ ಸೂಟ್ ಕೇಸ್ ಬರುತ್ತಲ್ಲ, ಇದು ಇಲ್ಲಿ ಓಪನ್ ಮಾಡಿ ತೆಗಿಬೋದು. ಸೊ ನಾನಿಲ್ಲೂ ನೋಡಿದ್ದೆ ಹಾಸನಲ್ಲಿ ಏನಪ್ಪ ಅಂತಂದರೆ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಸೊ ಇದು ಸಾಮಾನ್ಯ ಒಂದು ಮೀಡಿಯಮ್ ಸೈಜು ಇದೆ. ಸೊ ಇದಕ್ಕೆ ಬಂದು 4000 2000 ಆ ಥರ ಇರ್ತಾಯಿದ್ರು. ಅದಕ್ಕೆ ಇದನ್ನು ಬ್ಯಾಂಗ್ಳೂರಲ್ಲೇ ಸರಿ ಅಂತ ಹೇಳಿ ಮಲ್ಲೇಶ್ವರಂಗೆ ಹೋಗಿ ತೊಗೊಂಡು ಬಂದೆ. ಎಷ್ಟಾಯಿತು ಅಂತ ನಾನು ಹೇಳ್ತೀನಿ. ಸೊ ಅದರೊಳಗಡೆ ಇದು ಒಂದು ಸೊ ನನ್ನ ಮಗಳು ಒಂದಷ್ಟು ಶಾಪಿಂಗ್ ಮಾಡಲು ಅವಳಿಗೆ ಲೆಗ್ಗಿನ್ಸ್ಗಳು ಬೇಕಲ್ಲ, ಅದಕ್ಕೆ ಅಷ್ಟು ಕಲರ್ ಲೆಗ್ಗಿನ್ಸ್ ಇರಲಿಲ್ಲ. ಇದಿಷ್ಟು ಲೆಗ್ಗಿನ್ಸು ಮತ್ತು ಏನೋ ಕ್ಲಿಪ್ಸ್ ತಗೊಂಡಿದ್ದಾಳೆ ಒಂದೆರಡು. ಹಾಗೆ ನಮ್ಮ ನೀನು ಓಪನ್ ಮಾಡಬೇಡ, ನಾನೇ ಬಂದೆಲ್ಲ ಓಪನ್ ಮಾಡ್ತೀನಿ ಅಂದ್ಲು. ಸೊ ನಾನು ನಿಮ್ಗೆ ವೀಡಿಯೋ ಮಾಡೋದಕ್ಕೋಸ್ಕರ ಓಪನ್ ಮಾಡಿದೆ. ಇದೊಂದೆರಡು ಕ್ಲಿಪ್ಪು, ಜಾಸ್ತಿ ಏನು ಮಾಡಿಲ್ಲ. ನಮಗೆ ಡೆಲ್ಲಿಗೆ ಹೋಗೋದಕ್ಕೆ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ ಮಾಡಿದ್ವಿ. ಬಟ್ ನನಗೆ ಆಫೀಸ್ಗೆ ಹೋಗೋದಕ್ಕೆ ಸ್ವೆಟ್ರುಗಳು, ಸೊ 3 ತೊಗೊಂಡಿದ್ದೀನಿ, ಒಂದು ಹಾಕಿದ್ದೀನಿ. ಇದೆರಡು ಸ್ವೆಟರ್ಸ್ ತೊಗೊಂಬಂದೆ. ಇದಾದಮೇಲೆ ಏಂಜಲ್ಗೆ ಅಂತ ಹೇಳಿ ಇದಿಷ್ಟು ಟಾಪ್ಗಳು ತೊಗೊಂಡ್ಲು. ಸೊ ಇದೊಂದು ಸೂಟ್ ಕೇಸ್, ಇದೊಂದು ಸೂಟ್ ಕೇಸ್. ಸೊ ಇದೊಂದು ಸ್ವೆಟ್ರು. ಸೊ ಚಳಿ ಅಂತ ಹಾಕಿದ್ದೀನಿ, ಆಫೀಸ್ಗೆ ಹಾಕ್ಕೊಂಡು ಹೋದೆ, ಹಾಗೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಜಸ್ಟ್ 200 ರುಪೀಸ್ ಬ್ಯಾಂಗ್ಳೂರಲ್ಲಿ. ಇಲ್ಲಿ ಕೇಳಿದ್ರೆ 500 600 700 1000 ಹೇಳ್ತಾರೆ. ಸೊ ಅಲ್ಲಿ ನೋಡಿ 200 ರುಪೀಸ್. ಮಲ್ಲೇಶ್ವರಮಲ್ಲಿ ಎಷ್ಟು ಚೆನ್ನಾಗಿರೋ ಸ್ವೆಟ್ರು, 200 ರುಪೀಸ್. ಇಲ್ಲಿ ಅಷ್ಟೇ ಸೂಟ್ ಕೇಸ್ಗಳೆಲ್ಲ ನಾನು ಕೇಳಿದಾಗ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಅದಕ್ಕೆ ಏನು ಮಾಡಿದೆ, ಬ್ಯಾಂಗ್ಳೂರ್ಗೆ ಹೋದಾಗ ತಂದುಬಿಡೋಣ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ಬಂದೆ. ಇದು ನಮಗೆ ತುಂಬ ನೆಸೆಸಿಟಿ ಇತ್ತು, ಎಲ್ಲರೂ ಹೋಗೋಕ್ಕೆ ಬರೋದಕ್ಕೆ. ಪಾಪ ಏಂಜಲ್ ನಾನು ಹಿಡ್ಕೊತೀನಿ ಕೊಡಿ ಮಮ್ಮಿ ಅಂತ ಹೇಳಿ, ಪಾಪ ನನಗೆ ಹಿಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಪಾಪ ಅವಳು ಭುಜದ ಮೇಲೆ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಭುಜ ಎಲ್ಲ ನೋವಾಗೋ ಥರ ಲಗೇಜ್ ಹೊರ್ತಿದ್ಲು. ಅದಕ್ಕೆ ಅದೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ಇದೊಂದು 2 ಸೂಟ್ ಕೇಸ್ ತೊಗೊಂಡು ಬಂದೆ. ನಾವು ಯಾವಾಗಲೂ ಊರುಗಳಿಗೆ ಹೋಗ್ತಾ ಇರ್ತೀವಿ, ಜೊತೆಗೆ ಟ್ರಿಪ್ಗೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇದೆಯಲ್ಲ. ಸೊ ಅದೆಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ನಿಜಕ್ಕೂ ಅಲ್ಲಿ ಮಲ್ಲೇಶ್ವರಮು ಮತ್ತು ಜಯನಗರ್ 4th ಬ್ಲಾಕು ಇಲ್ಲೆಲ್ಲ ತುಂಬ ರೀಟೇಲಾಗಿ ಸಿಗುತ್ತೆ ಥಿಂಗ್ಸ್ಗಳು. ಇಲ್ಲೆಲ್ಲ ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಡೋದ್ರ ಬದಲು ಬಂದಾಗ ನೀವು ಅಲ್ಲೇ ಶಾಪಿಂಗ್ ಮಾಡಿದ್ರೆ ನಿಮಗೆ ಒಳ್ಳೆ ಥಿಂಗ್ಸ್ ಸಿಗುತ್ತೆ ಅಂತ. ಸೊ ನಾನು ಇದೊಂದು ಸ್ಮಾಲ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾನು ಮನೇಲಿ ಹೇಗಿದ್ದೀನೋ ಹಾಗೆ ನಿಮಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಇವತ್ತು. ಸೊ ಪರವಾಗಿಲ್ಲ. ಸೊ ನಾನು ಮನೇಲಿ ಹೇಗಿರ್ತೀನೋ ಹಾಗೇ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಸೊ
ಹಾಗಾಗಿ ನೀವು ಆ ಕಡೆ ಶಾಪಿಂಗ್ ಹೋದಾಗ ನೀವು ಈ ಥರ ಎಲ್ಲ ತೊಗೊಂಡು ಬನ್ನಿ. ಯಾಕಂದರೆ ಇಲ್ಲೆಲ್ಲ ತುಂಬ ಅಲ್ಲಿಂದನೇ ತೊಗೊಂಡು ಬಂದು ಇಲ್ಲೆಲ್ಲ ಮಾರ್ತಾರೆ, ಹಾಗಾಗಿ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಅಲ್ಲಿಂದನೇ ತೊಗೊಂಡು ಬಂದರೆ ನಿಮಗೆ ತುಂಬ ರೀಟೇಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲೇನಾದರೂ ತೊಗೊಂಡ್ಬಿಟ್ಟಿದ್ರೆ ಇದಕ್ಕೆ ಒಂದು 10,000 15,000 ಅಷ್ಟು ನಮಗೆ ಶಾಪಿಂಗ್ ಪ್ರೈಸ್ ಆಗುತ್ತೆ. ಹಾಗಾಗಿ ನಾನು ಅಲ್ಲಿಂದ ತೊಗೊಂಡು ಬಂದೆ. ಸೊ ನಮ್ಮ ಡೆಲ್ಲಿಗೆ ಹೋಗೋ ಕನಸು ಹೇಗೆ ನೆರವೇರುತ್ತೆ ಅಂತ ಅಂದ್ಬಿಟ್ಟು ನಾನು ಡ್ರೀಮ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದಕ್ಕಾದರೂ ಅಷ್ಟೇ ಮನುಷ್ಯ ಡ್ರೀಮ್ ಇರಬೇಕು. ಆ ಡ್ರೀಮ್ ಫುಲ್ಫಿಲ್ ಆಗಬೇಕಂದ್ರೆ ಅವ್ನು ಡ್ರೀಮ್ ಮಾಡಬೇಕು. ಹಾಗೆ ನಾನು ಡೆಲ್ಲಿಗೆ ಹೋಗ್ಬೇಕಂತ ಡ್ರೀಮ್ ಮಾಡ್ತಾಯಿದ್ದೀನಿ. ಸೊ ನನ್ನ ಇದು ಬಹಳ ದಿನಗಳ ಒಂದು ಕನಸು. ಆ್ಯಕ್ಚುಲಿ ನಾನು ಚಿಕ್ಕದ್ರಿಂದನೂ ಕನಸು ಕಾಣ್ತಿದ್ದೀನಿ ಅನಿಸುತ್ತೆ, ಹೋಗೋಕ್ಕೆ ಆಗಿಲ್ಲ. ಸೊ ನೋಡೋಣ, ಯಾವಾಗಲಾದರೂ ಒಂದ್ಸಲ ಟ್ರೈ ಮಾಡಿ ಹೋಗೇ ಬಂದುಬಿಡೋಣ ಅಂತ ಹೇಳಿಬಿಟ್ಟು. ಬಟ್ ತುಂಬ ಕಾಸ್ಟ್ಲಿಯಾಗಿ ನಾನು ಹೋಗಿ ಬರಲ್ಲ. ತುಂಬ ನಾವೊಂದು ಮಧ್ಯಮ ವರ್ಗದ ಜನ, ನಾವು ಕೂಡ ಯಾವ ರೀತಿ ಡೆಲ್ಲಿನ ನೋಡ್ಕೊಂಡು ಬರ್ಬೋದು ಅಂತ ಹೇಳಿಬಿಟ್ಟು ನಾನು ಕೂಡ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ವಿಶ್ ಮಾಡಿ ಹೋಗಿ ಬರೋದಕ್ಕೆ. ಸೊ ನಾನು ಹೋಗಿ ಬಂದಮೇಲೆ ಯಾವ ಥರ ಹೋಗಿ ಬಂದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ನಿಮಗೂ ಕೂಡ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಲೈಫ್ ಈಸ್ ಶಾರ್ಟ್ಸ್ ಆದ ಲೈಫಲ್ಲಿ ಒಂದು ಸಾರಿ ನಾವು ಹುಟ್ಟಿದಂಥ ಈ ಒಂದು ಇಂಡಿಯಾದಲ್ಲಿ ಅದೊಂದು ಡೆಲ್ಲಿ ನೋಡೋಕ್ಕಾಗಲ್ವ, ನೋಡೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಒಂದು ಡೆಲ್ಲಿ ಟ್ರಿಪ್ಗೋಸ್ಕರ. ಸೊ ಇದೆಲ್ಲ ಕಾಸ್ಟ್ ಎಷ್ಟಾಯಿತು ಅಂತಂತಂದರೆ, ನಾನು ಇದು 2 ಸೂಟ್ ಕೇಸಿಂದ 3,500 ಕೊಟ್ಟಿದ್ದೀನಿ, 2ರಿಂದ. ಸೊ ಇಲ್ಲಿ ಒಂದು ಸೂಟ್ ಕೇಸ್ಗೆ 4,000 ಹೇಳ್ತಾರೆ. ಸೊ ಹಾಗಾಗಿ ಅಲ್ಲೂ ಬಾರ್ಗೇನ್ ಮಾಡಿದೆ ತುಂಬ. ಸೊ ನಾನೇನಂದರೆ ಬಾಯ್ಬಿಟ್ಟು ಹೇಳ್ಬಿಟ್ಟೆ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟೆ. ಅದಕ್ಕೆ ನೀವು ಇಲ್ಲಿಂದ ತೊಗೊಂಡು ಹೋಗ್ತಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿಬಿಟ್ರು. ಸೊ ಹಾಗೆಲ್ಲ ಹೇಳಬಾರ್ದು, ನಾವು ಅಲ್ಲೆಲ್ಲ ಕೇಳಿದ್ದೀವಿ ಮಾಡಿದ್ದೀವಿ ಅಂತ. ಬಟ್ ನಾನು ಹೇಳಿಬಿಟ್ಟೆ. ಹಾಗಾಗಿ ಅವರು ಜಾಸ್ತಿನೇ ಹೇಳ್ತಾಯಿದ್ರು ಅಂತ ಅಂದ್ಕೊತೀನಿ. ಬಟ್ ಆದರೂ ನಾನು ಹೋರಾಡಿ ಅವ್ರೊಂದು ಸಾರಿ ಕೊಡಲಿಲ್ಲ. ನಾನು ಅಂಗಡಿಯಿಂದ ಹೊರಗಡೆನೇ ಹೊರಟೋದೆ. ಇಷ್ಟ ಆದರೆ ಕೊಡಿ, ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಮತ್ತು ಆ ಕಡೆ ಈ ಕಡೆ 2 ಅಂಗಡಿ ಎಲ್ಲ ವಿಚಾರಿಸ್ದೆ. ಅವ್ರು ಇನ್ನೂ ಕಾಸ್ಟ್ಲಿ ಹೇಳ್ತಾಯಿದ್ರು. ಅದಾದಮೇಲೆ ಮತ್ತೆ ಬರ್ತಾ ಇದೆ, ಮತ್ತೆ ಅವರೇ ಕರೆದ್ರು. ಅದಾದಮೇಲೆ ಹೋಗ್ಬಿಟ್ಟು ಹೇಳಿದೆ, ನನಗೆ ತುಂಬ ಬಾರ್ಗೇನ್ ಮಾಡೋಕ್ಕೆ ಟೈಮ್ ಇಲ್ಲ ಮತ್ತು ಇಷ್ಟವೂ ಇಲ್ಲ, ಈ ಒಂದು ರೇಟ್ ಹೇಳ್ತೀನಿ ಕೊಡ್ತೀರಾ ಅಂತೇಳಿ. ಅವರು 4,500 ಹೇಳಿದ್ರು. ನಾನು 3,500 ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಾರ್ಗೇನ್ ಮಾಡಿ 2 ಸೂಟ್ ಕೇಸಿಂದ 3,500 ತಂದೆ. ಇದು ತುಂಬ ಕಾಸ್ಟ್ಲಿನಾ ಕಮ್ಮಿನಾ ನನಗೆ ಗೊತ್ತಿಲ್ಲ. ಸೊ ನನಗೆ ಇಲ್ಲಿ ಎಲ್ಲ ನೋಡಿದ ರೇಟಿಗೆ ಇದು ಪರವಾಗಿಲ್ಲ ಅಂತ ಅನ್ನಿಸ್ತು, ನಾನು ಕೊಟ್ಟು ಬಂದೆ. ಹಾಗೆ ಅದೊಂದು 5,600 ಆಗೋಯಿತು. ಏನಪ್ಪ ಅಂದರೆ ಏಂಜಲ್ದು ಲೆಗ್ಗಿನ್ಸು. ಅವಳಿಗೆ ತುಂಬ ಟಾಪ್ಸ್ ಇದೆ, ಅದಕ್ಕೆ ಲೆಗ್ಗಿನ್ಸ್ಗಳು ಯಾವಾಗಲೂ ಕೊರತೆ ಇತ್ತು. ಹಾಗಾಗಿ ಒಂದಷ್ಟು ಲೆಗ್ಗಿನ್ಸ್ಗಳನ್ನ ತೊಗೊಟ್ಟೆ. ಸೊ ಅದೊಂದು 1,600 ಆಯಿತು. ಅದಾದಮೇಲೆ ನಂದು ಸ್ವೆಟರ್ ತೊಗೊಂಡೆ, 200 ರುಪೀಸ್ದು. ಅದೊಂದು 600 ಆಯಿತು. ಅದಾದಮೇಲೆ ಅದೆರಡು ಕ್ಲಿಪ್ಸು ಅಷ್ಟೇ ತೊಗೊಂಡಿದ್ದು. ಸೊ ಎಲ್ಲ ಹೇಳಬೇಕಂತಂದರೆ ಒಂದು 4,5,6,000 ಅಷ್ಟು ಶಾಪಿಂಗ್ ಆಯಿತು ಆ್ಯಕ್ಚುಲಿ. ಈಗ ಬಟ್ ಇದು ಯೂಸ್ ಇದೆಯಲ್ಲ, ಹಾಗಾಗಿ ಏನೂ ಅನಿಸಲ್ಲ. ಒಂದು ಸಾರಿ ಇನ್ವೆಸ್ಟ್ ಮಾಡಿ ತೊಗೊಂಬರ್ತೀವಿ ಅಂತ ಹೇಳಿ. ನನಗೆ ನನ್ನ ಲಗೇಜ್ ಹೋಗುವಾಗ ನನ್ನ ಮಗಳಿಗೆ ತುಂಬ ಭಾರ ಆಗ್ತಿತ್ತು. ತುಂಬ ತುಂಬ್ಕೊಂಬಿಡೋಳು, ಎಲ್ಲ ಮೇಕಪ್ ಸೆಟ್ಟು, ಡ್ರೆಸ್ಗಳು, ಪ್ಯಾಂಟ್ಸು ಅಂತ ಹೇಳಿ ಲಗೇಜ್ ಜಾಸ್ತಿ ಮಾಡ್ಕೊಂಬಿಟ್ಟು ಭುಜ ನೋವು ಬರೋ ಥರ ಹೊರೋದು. ಸೊ ಅದಕ್ಕೋಸ್ಕರ ಈ ಒಂದು ಇದಂದರೆ ಹೇಳ್ಕೊಂಡು ಹೋಗ್ಬೋದಲ್ವ ಸೂಟ್ ಕೇಸ್ ಅಂತ ಹೇಳಿಬಿಟ್ಟು ಇರಲಿ ಅಂತ ಹೇಳಿ ದೊಡ್ಡದೊಂದು ಚಿಕ್ಕದೊಂದು ತೊಗೊಂಡೆ. ಸೊ ನಮ್ಮ ಡೆಲ್ಲಿ ಟ್ರಿಪ್ಗೂ ಇದು ಯೂಸ್ ಆಗುತ್ತಲ್ವ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದೆ. ಸೊ ನನಗೆ ರೇಟು ಬಟ್ ಈ ಟೈಮಲ್ಲಿ ನನಗೆ 6,000 ನಿಜವಾಗ್ಲೂ ನನಗೆ ಹೋಯ್ತಲ್ಲ 6,000 ಅಂತ ಚಿಂತೆ ಆಗ್ತಿತ್ತು. ಬಟ್ ಏನಪ್ಪ ಅಂದರೆ ತೊಗೊಳ್ಳೇಬೇಕಾದ ಅನಿವಾರ್ಯ ಅಲ್ವಾ, ಕೆಲವೊಂದು ವಸ್ತುಗಳು ಮನೆಗೆ ಬೇಕೇ ಬೇಕಾಗಿರುತ್ತೆ. ಬಟ್ ಆದರೂ ತುಂಬ ಯೋಚನೆ ಮಾಡ್ಬೇಕು, ಅಯ್ಯೋ 6,000 ಆಗೋಯ್ತಲ್ಲಪ್ಪ ಅಂತ ಅನಿಸ್ತು. ನನ್ನ ಮಗಳು, ನೀವು ಬೇಜಾರಾಗ್ತಿದೆಯಾ ಮಮ್ಮಿ, ನಿಮಗೆ ಬೇಜಾರಾಗ್ತಿದೆಯಾ ಮಮ್ಮಿ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ಇಲ್ಲ ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು 6,000 ಆಯಿತು. ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ನನ್ನ ಒಂದು ನೋಟಿಫಿಕೇಷನ್ ಸಿಗುತ್ತೆ, ನನ್ನ ವಿಡಿಯೋ ನಿಮಗೆ ಮೊದಲನೇದಾಗಿ ತಲುಪುತ್ತೆ. ಸೊ ನೀವು ವಿಡಿಯೋನ ವಾಚ್ ಮಾಡ್ಬೋದು. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೋಸ್ಕರ ಇರಲಿ. ಮತ್ತೆ ಇನ್ನೊಂದು ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.